ದೇವ, ಆಹಹ ಕರ್ತ. ಗೆರಸೇನರ ದಡದ ಮರಳ ನೆಲದಲ್ಲಿ ಮೃದುವಾದ ಹೆಜ್ಜೆಗಳು ಮೂಡುತ್ತಿರಲು ಆ ಮರಳ ನೆಲದಲ್ಲಿ ಪರಲೋಕ ಮಹಿಮೆಯಿಂದೊಡಗೂಡಿ ಶಿಷ್ಯರೊಂದಿಗೆ ಸಾಗಿ ಬರುತ್ತಿಹನು ಆ ಮಹಾಮಹಿಮನಾದ ದೇವನು. ಆಹಹ ದೇವ, ಆಹಹ ಕರ್ತ. ಅಲ್ಲಿರುವ ಸಮಾಧಿಯ ಗವಿಯಲ್ಲಿ ನಡೆಯುತ್ತಿತ್ತು ಕರಾಳ ಕಪ್ಪನೆಯ ದುಷ್ಟ ಸೈತಾನನ ಆಟ. ಅಲ್ಲಿ ನರಳುತ್ತಿದ್ದ ಒಬ್ಬ ಸಜ್ಜನ ಮನುಜ. ಆಹಹ ದೇವ, ಆಹಹ ಕರ್ತ. ಜನರು ಅವನು ಬಂಧಿಸುತ್ತಿದ್ದರು ಕಬ್ಬಿಣದ ಬೇಡಿ ಸರಪಳಿಗಳಿಂದ. ಅವನು ಅದೆಲ್ಲವನ್ನು ಮುರಿದು ಹಾಕುತ್ತಿದ್ದ ಸೈತಾನನ ಶಕ್ತಿಯಿಂದ. ಇದನ್ನು ಕಂಡ ಜನರೆಲ್ಲರೂ ಹೆದರಿ ನಡುಗುತ್ತಿದ್ದರು. ಆಹಹ ದೇವ, ಆಹಹ ಕರ್ತ. ಅವನು ವಾಸಿಸುತ್ತಿದ್ದ ಆ ಗವಿಯಲ್ಲಿ ಅವನ ಆರ್ಭಟಕ್ಕೆ ಜನರು ಹೆದರುತ್ತಿದ್ದರಷ್ಟೇ ಅಲ್ಲ, ದೇಹವೆಲ್ಲ ಗಾಯ, ಕಾಲಲ್ಲಿ ರಕ್ತ ಸೋರುತ್ತಿದ್ದರು. ಅವನು ಓಡುತ್ತಿದ್ದ ಕಲ್ಲು ಮುಳ್ಳುಗಳ ಗುಡ್ಡದ ಹಾದಿಯಲ್ಲಿ ಅವನ ಆರ್ಭಟಕ್ಕೆ ಅಲ್ಲಿರುವ ಗೂಬೆಗಳು ಗುಟುರೆನ್ನುತ್ತಿದ್ದವು, ನಾಯಿ ನರಿಗಳು ಊಳಿಡುತ್ತಿದ್ದವು.